ಮಾನ್ಯ ಯೂಟಿ ಖಾದರ್ ಸಾಹೇಬ್ರೆ, ಈದ್ ಮಿಲಾದ್ ನಬಿಯ ಶುಭಾಶಯಗಳು. ನಮ್ಮ ರಾಜ್ಯದ ಎಲ್ಲ ಜನರಿಗೂ ಶುಭಾಶಯಗಳು. ಆದರೆ ಇದೇ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪೈಗಂಬರ ಪಾರಂಪರಿಕ ಜನಗಳು ದಾನ ಮಾಡ್ಕೊಂಡು ಬಂದಿರುವಂಥ ಆಸ್ತಿ, ಅದರ ಇನ್ಕಮ್ ಸೋರ್ಸು ಮೇಲ್ಗಡೆಯಿಂದ ಕೆಳಗಡೆಯವರೆಗೂ ಎಲ್ಲ ಕಮಿಟಿಗಳಲ್ಲೂ ಕರಪ್ಷನ್ ಮಾಡ್ಕೊಂಡು ನಮ್ಮ ಪಬ್ಲಿಕ್ ಟ್ಯಾಕ್ಸ್ ಮನಿಯಿಂದ ಎಲ್ಲ ಹಿಡ್ದು ಗೌರ್ಮೆಂಟ್ ಗ್ರ್ಯಾಂಟ್ಸಿಂದ ಹಿಡ್ದು ಎಲ್ಲ ಲೂಟಿ ಮಾಡಕ್ಕೆ ಬಿಡ್ತಾರೆ. ಇದೇ ಹೆಲ್ತು ಎಜುಕೇಷನ್ ಅಂತ ಹೇಳಿ ಮಕ್ಕಳ ಹಕ್ಕುಗಳನ್ನೆಲ್ಲ ಲೂಟಿ ಮಾಡಕ್ಕೆ ಬಿಡ್ತಾರೆ. ಇದರ ಇನ್ಕಮ್ ಸೋರ್ಸು ಬಡವರು ಬಗ್ಗರಿಗೆಲ್ಲ ಸೇರಬೇಕಾಗಿದ್ದು, ನಿಮ್ಮ ಉಮ್ಮತ್ತಿನ ಎಲ್ಲ ಜನಗಳಿಗೆ ಸೇರಬೇಕಾಗಿದ್ದು. ಅದರ ಇನ್ಕಮ್ ಸೋರ್ಸ್ನೆಲ್ಲ ಇವರೆಲ್ಲ ದೋಚಾಕ್ಬಿಡ್ತಾವ್ರಲ್ಲ. ಯಾವಾಗ ನ್ಯಾಯ ಕೊಡಿಸೋದು ಹೇಳಿ ನೀವು? ಯಾವಾಗ? ಇವತ್ತು ನಾವು ಇದೇ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ಪೈಗಂಬರವರ ಈದ್ ಮಿಲಾದುನ್ ನಬಿಯನ್ನು ಶುಭಾಶಯಗಳನ್ನ ಕೋರ್ತಾ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಇದೇ ನಮ್ಮ ಪೈಗಂಬರವರ ನಿಮಗೆ ಅನುಕರಣೆ ಮತ್ತು ಎಲ್ಲ ರೀತಿಯ ಅವರು ಹೇಳಿದ್ದಂಥ ವಿಚಾರಗಳ ಮೇಲೆ ನಾವು ನೀವು ಎಲ್ಲರೂ ನಡಿಬೇಕಾಗಿರುವಂಥದ್ದು. ಯಾಕಂದರೆ ಈ ಆಸ್ತಿ ಅಲ್ಲನ ಹೆಸರು ಆಸ್ತಿ, ಅಲ್ಲಿನ ಆಸ್ತಿ ಇದು. ಅದರ ಇನ್ಕಮ್ ಸೋರ್ಸು ಬಡವರು ಬಗ್ಗರಿಗೆ ಹೆಲ್ತು ಎಜುಕೇಷನ್ಗೆ ಕೊಡಬೇಕಾಗಿದ್ದು ಇದು. ಆದರೆ ಇದನ್ನು ಲೂಟಿ ಮಾಡ್ಕೊಂಡು ನಡೀತಾ ಇದ್ದಾರೆ. ಇದು ಎಲ್ಲಿವರೆಗೆ ನ್ಯಾಯ ಇದೆ ಹೇಳಿ? ಇದನ್ನು ನಮ್ಮ ಬಡವರ ಬಗ್ಗರಿಗೋಸ್ಕರ ಅಂತ ನಮ್ಮ ಇಡೀ ರಾಜ್ಯದ ಜನತೆಗೆಲ್ಲ ಕೊಡಿಸ್ಬೇಕಾಗಿರುವಂಥದ್ದು ನೀವು. ಆದರೆ ಇದನ್ನೆಲ್ಲ ನ್ಯಾಯ ಕೊಡಿಸ್ತೆ ಅನ್ಯಾಯ ಮಾಡ್ತಾ ಇದನ್ನು ನೋಡ್ಕೊಂಡು ಕೂತಿದ್ದೀರಾ ಅಂತ ಹೇಳಿದ್ರೆ ಇದು ನಮಗೆ ಅರ್ಗಿಸ್ಕೊಳ್ಕೊಳಕ್ಕೆ ಆಗ್ತಾ ಇಲ್ಲ. ಇದ್ರ ಬಗ್ಗೆ ನಮಗೆ ನ್ಯಾಯ ಬೇಕು. ನಮ್ಮ ರಾಜ್ಯದ ಜನತೆಗೆ ನ್ಯಾಯ ಬೇಕು, ನಮ್ಮ ಮುಸ್ಲಿಂ ಜನಾಂಗಕ್ಕೆ ನ್ಯಾಯ ಬೇಕು, ನಮ್ಮ ಉಮ್ಮತ್ತಿನವರಿಗೆ ನ್ಯಾಯ ಬೇಕು. ದಯವಿಟ್ಟು ಇದು ನ್ಯಾಯ ಕೊಡಿಸಿ ಸ್ವಾಮಿ. ಯಾಕೆ ಮೌನ ವಹಿಸಿದ್ದೀರಾ? ಯಾಕೆ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ? ಯಾಕೆ ಇದ್ರ ಬಗ್ಗೆ ಸೂಕ್ತ ರೀತಿ ಕ್ರಮ ತಗೋತಾ ಇಲ್ಲ? ಕಾನೂನು ರೀತಿ ಕ್ರಮ ತಗೋತಾ ಇಲ್ಲ? ಇವ್ರ ಮೇಲೆ ಎಲ್ಲರ ಮೇಲೂ ಟರ್ಮ್ಸ್ ಅಗೇನ್ಸ್ಟ್ ಬೈಲಾ ವೈಲೇಷನ್ಸು ಮತ್ತು ಈ ಕೋಟ್ಯಾಂತರ ರೂಪಾಯಿ ಹಗರಣಗಳನ್ನ ಮಾಡ್ಕೊಂಡು ಲಕ್ಷಾಂತರ ರೂಪಾಯಿ ಲೂಟಿ ಮಾಡ್ಕೊಂಡು ನಡೀತಾರೆ. ಅವ್ರ ಮೇಲೆ ಆ್ಯಕ್ಷನ್ ತಗೊಂಡು ನ್ಯಾಯ ಜನಗಳಿಗೆ ನ್ಯಾಯ ದೊರಕಿಸ್ಕೊಡಿ. ಹಾಗೂ ನೀವು ಎಲ್ಲರೂ ಒಂದು ದಿವಸ ಅಲ್ಲಿನ ಹತ್ರ ಹೋಗಲೇಬೇಕು. ಉತ್ತರ ಕೊಡೋದಕ್ಕೆ ಎಲ್ಲ ರೆಡಿ ಆಗಬೇಕು. ಆದರೆ ಇಲ್ಲೂ ನೀವು ಉತ್ತರ ಕೊಡಬೇಕು, ಅಲ್ಲೂ ಅವತ್ತು ಉತ್ತರ ಕೊಡಲೇಬೇಕು. ದಯವಿಟ್ಟು ಉತ್ತರ ಕೊಡಿ. ಉತ್ತರ ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಸರ್. ನ್ಯಾಯ ಕೊಡಿಸಿ ಸರ್. ನ್ಯಾಯ